ಎಲ್ರಿಗೂ ಸ್ತ್ರೀ ನ್ಯೂಸ್ ಪರವಾಗಿ ನಮಸ್ಕಾರಗಳು. ನಾನು ವಿವೇಕಾನಂದ HK. ಕಾರ್ಗಿಲ್ ವಿಜಯೋತ್ಸವದ ದಿನ 1999 ಜುಲೈ 26ರಂದು ಭಾರತ ದೇಶದ ಸೈನಿಕರು ಕಾರ್ಗಿಲ್ಲನ್ನು ಮರು ವಶಪಡಿಸಿಕೊಂಡ ಸಂದರ್ಭಕ್ಕಾಗಿ ಈ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಾಗುತ್ತದೆ. ಸ್ತ್ರೀ ನ್ಯೂಸ್ ವಿಶೇಷವಾಗಿ ಆ ವಿಜಯೋತ್ಸವದ ಜೊತೆಗೆ ಆ ಯುದ್ಧದಲ್ಲಿ ಭಾರತದ ಸುಮಾರು 596ಕ್ಕೂ ಹೆಚ್ಚು ಜನ ಸೈನಿಕರು ಮರಣವಂತರೆ, ಹುತಾತ್ಮರಾಗ್ತಾರೆ, 1400ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ. ಅವರೆಲ್ಲರಿಗೂ ಕೂಡ ಸ್ತ್ರೀ ನ್ಯೂಸ್ ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸುತ್ತದೆ. ಯಾಕೆಂದರೆ ಸೈನಿಕ ಕೂಡ ಯಾವುದೋ ತಾಯಿಯ ಮಗ ಆಗಿರ್ತಾನೆ. ಒಂದು ಕಡೆ ನಾವು ಯುದ್ಧ ಗೆದ್ದ ಸಂಭ್ರಮ ಪಡ್ತಾ ಇದ್ರೆ, ಇನ್ನೊಂದು ಕಡೆ ಆ ಗಾಯಗೊಂಡ ಮತ್ತು ಸತ್ತ ತಾಯಂದಿರ, ಪೋಷಕರ ಹೃದಯ ಕೂಡ ತಮ್ಮ ಮಕ್ಕಳಿಗಾಗಿ ಮಿಡಿತಾ ಇರೋದ್ರಿಂದ ವಿಜಯೋತ್ಸವ ಮತ್ತು ಹುತಾತ್ಮರ ಶ್ರದ್ಧಾಂಜಲಿ ಎರಡೂ ಒಟ್ಟೊಟ್ಟಿಗೆ ನಡೆಯುತ್ತೆ. ಭಾರತ ಸ್ವತಂತ್ರ ಆದಮೇಲೆ ಪಾಕಿಸ್ತಾನ ಕೂಡ ನಮ್ಮಿಂದ ವಿಭಜನೆ ಹೊಂದುತ್ತೆ. ಆದರೆ ಅವು ಎರಡು ವಿಭಜನೆಯಾದ ನಂತರ ದಾಯಾದಿ ಕಲಹಗಳು ನಿರಂತರವಾಗಿರುತ್ತೆ. ಬ್ರಿಟಿಷರು ಎರಡೂ ದೇಶಗಳನ್ನು ವಿಭಜನೆ ಮಾಡಿದ ನಂತರ ವಿಭಜನೆಯ ಸಂದರ್ಭದಲ್ಲೇ ಲಕ್ಷಾಂತರವಾದ ಹತ್ಯೆಗಳು ನಡೆಯುತ್ತೆ ಎರಡೂ ಕಡೆ. ಅದಾದ ಮೇಲೆ 4-5 ಯುದ್ಧಗಳು ನಡೆಯುತ್ತೆ. ಮುಖ್ಯವಾಗಿ 71ರ ಯುದ್ಧದ ನಂತರ ಬಾಂಗ್ಲಾದೇಶ ಪ್ರತ್ಯೇಕ ಆದಮೇಲೆ ಭಾರತ ಪಾಕಿಸ್ತಾನದ ಮಧ್ಯೆ ಯಾವುದೇ ನೇರ ಯುದ್ಧ ನಡೆದಿರೋದಿಲ್ಲ. ಆದರೆ ಕಾಶ್ಮೀರ ವಿಷಯಕ್ಕೆ ಮಾತ್ರ ಅಲ್ಲಿನ ಆಜಾದಿಗಳು ಅಂತ ಕರಿತಿರೋ, ಜಿಹಾದಿಗಳು ಅಂತ ಕರಿತಿರೋ, ಭಯೋತ್ಪಾದಕರು ಅಂತ ಕರಿತಿರೋ, ಒಟ್ಟಿನಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಕಾಶ್ಮೀರ ವಿಷಯಕ್ಕೆ ನಿರಂತರ ಘರ್ಷಣೆಗಳು ಈ ಕ್ಷಣದವರೆಗೂ ನಡೀತಾನೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಭಾರತ ಪ್ರಜಾಪ್ರಭುತ್ವ ಗಟ್ಟಿಯಾಗ್ತಾ ಹೋಗ್ತಾ ಇದೆ. ಭಾರತದ ಪ್ರಜಾಪ್ರಭುತ್ವ ತುಂಬಾ ಗಟ್ಟಿಯಾಗಿ ಹೋಗ್ತಾ ಇದೆ. ಎಷ್ಟು ಗಟ್ಟಿಯಾಗ್ತಿದೆ ಅಂದ್ರೆ, ಒಂದು ಹಂತದಲ್ಲಿ ಅಮೆರಿಕದ ಪ್ರಜಾಪ್ರಭುತ್ವಕ್ಕಿಂತ ಬಹಳ ಆಳವಾದ ಪ್ರಜಾಪ್ರಭುತ್ವ ಭಾರತದಲ್ಲಿದೆ. ಒಬ್ಬ ತಾಲ್ಲೂಕ್ ಪಂಚಾಯತ್ ಅಧ್ಯಕ್ಷ ಇರ್ಬೋದು, ಪ್ರಧಾನಿನೇ ಇರ್ಬೋದು, ಮುಖ್ಯಮಂತ್ರಿನೇ ಇರ್ಬೋದು, ನಿಮಗೆ ಬಹುಮತ ಇಲ್ಲ ಅಂದ್ರೆ ನೇರವಾಗಿ ಅವ್ರು ಹೋಗಿ ರಾಜೀನಾಮೆ ಕೊಡ್ತಾರೆ. ಅಂಕೆ ಸಂಖ್ಯೆಗಳು ನಿಮ್ಗಿಲ್ಲ ಅಂದ್ರೆ ಯಾವುದೇ ಪ್ರಧಾನಿ ಇರಲಿ, ಮುಖ್ಯಮಂತ್ರಿ ಇರಲಿ, ತಾಲೂಕು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನೇ ಇರಲಿ, ರಾಜೀನಾಮೆ ಕೊಡ್ತಾನೆ. ಅದರಿಂದ ಭಾರತದ ಪ್ರಜಾಪ್ರಭುತ್ವ ಬಹಳ ಬಲವಾಗಿದೆ. ಆದರೆ ಪಾಕಿಸ್ತಾನದಲ್ಲಿ ಆ ರೀತಿ ಇಲ್ಲ. ಪಾಕಿಸ್ತಾನ ಈ 78 ವರ್ಷದಲ್ಲಿ ಬಹುತೇಕ ರಕ್ತ ಕ್ರಾಂತಿಯ ಮುಖಾಂತರ ಅಥವಾ ಕೆಲವು ಸಾರಿ ರಕ್ತ ಕ್ರಾಂತಿಯ ಅಲ್ಲದ ಮುಖಾಂತರ ಮಿಲಿಟರಿ ಆಡಳಿತನೇ 30-38 ವರ್ಷಗಳ ಕಾಲ ಅದು ಆಗ್ತಾ ಇದೆ. ಅದು ಜನರಲ್ ಯಾಕೂಬ್ ಖಾನ್ ಇರಲಿ ಅಥವಾ ಭುಟ್ಟೋ ಇರಲಿ, ಆ ನಂತರದಲ್ಲಿ ಜಿಯಾವುಲ್ ಹಕ್, ಅವರ ನಂತರ ಸಕ್ಸಸರ್ ಆಗಿ ಬಂದಂತಹ ಜನರಲ್ ಪರ್ವೇಜ್ ಮುಷರಫ್. ಯಾಕೆ ಮುಷರಫ್ ಅವ್ರನ್ನ ಈ ವಿಷಯದಲ್ಲಿ ಜ್ಞಾಪಿಸಬೇಕು ಅಂದ್ರೆ, ಈ ಘಟನೆ ಕಾರ್ಗಿಲ್ ನಡೆದಿದ್ದೇ ಆ ಮುಷರಫ್ ಅವರ ಕಾಲದಲ್ಲಿ. ಕಾರ್ಗಿಲ್ ಅನ್ನೋದು, ನಾನು 2023ರಲ್ಲಿ ಆ ಕಾರ್ಗಿಲ್ ಸ್ಥಳಕ್ಕೆ, ಯುದ್ಧ ಹುತಾತ್ಮ ಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ ಪ್ರತಿ ಒಬ್ಬ ಸೈನಿಕರ ಚಿತ್ರಣವನ್ನ, ಯಾರು ಹುತಾತ್ಮರಾಗಿದ್ದಾರೆ ಅವ್ರ ಬಗ್ಗೆ ಅಲ್ಲಿ ಡೀಟೇಲ್ಸ್ ಇದೆ ಮತ್ತು ಅಲ್ಲಿ ಡಾಕ್ಯುಮೆಂಟ್ರಿ ಕೂಡ ತೋರಿಸ್ತಾರೆ. ನಿಮಗೆ ನಿಜವಾಗ್ಲೂ ಕಾರ್ಗಿಲ್ ಅನ್ನುವ ಪ್ರದೇಶ ಅರ್ಥ ಮಾಡಬೇಕು ಅನ್ನೋದಾದ್ರೆ ನೀವು ಕಾಶ್ಮೀರ ಮತ್ತು ಆ ಭಾಗದಲ್ಲಿ ಹೋಗ್ಬೇಕು. ಸಾಮಾನ್ಯವಾಗಿ ಅದು ಅತ್ಯಂತ ದುರ್ಗಮ ಪ್ರದೇಶ, ಹಿಮಾಚ್ಛಾದಿತ ಪ್ರದೇಶ, ಕಣಿವೆಗಳ ಪ್ರದೇಶ, ಕೆಲವು ಸಂದರ್ಭಗಳಲ್ಲಿ -8, 10, 15, 20 ಹೋಗುವಂತಹ ಪ್ರದೇಶ. ಅಂತಹ ಸಂದರ್ಭದಲ್ಲಿ ಭಾರತದ ಅರಿವಿಗೆ ಬರದೆ, ಅದನ್ನು ಭಾರತದ ಇಂಟೆಲಿಜೆನ್ಸ್ ವಿಫಲತೆ ಅಂತ ಕೂಡ ಹೇಳ್ತಾರೆ, ಅರಿವಿಗೆ ಬಾರದೆ ಪಾಕಿಸ್ತಾನದ ಸೈನಿಕ ಮುಖವಾಡದ ಭಯೋತ್ಪಾದಕರು ಅಥವಾ ಭಯೋತ್ಪಾದಕ ಮುಖವಾಡದ ಸೈನಿಕರು, ಯಾರನ್ನು ಬೇಕಾದ್ರೂ ಕರೀರಿ. ಯಾಕೆಂದ್ರೆ ಈಗಲೂ ಕೂಡ ಅದ್ರಲ್ಲಿ ತುಂಬಾ ಸ್ಪಷ್ಟತೆ ಏನಿಲ್ಲ. ಪಾಕಿಸ್ತಾನ ನಮ್ಮ ಸೈನಿಕರಲ್ಲ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಕಾರ್ಗಿಲ್ ಈ ದೇಶದ ಮೇಲೆ ಅಥವಾ ಕಾಶ್ಮೀರದ ಮೇಲೆ ಆಕ್ರಮಣಕ್ಕಾಗಿ ಕಾರ್ಗಿಲ್ ಅನ್ನು ಆಕ್ರಮಿಸ್ಕೊಂಡ್ಬಿಡ್ತಾರೆ.
ಅದು ತುಂಬಾ ಹಿಮಾಚ್ಛಾದಿತ ಪ್ರದೇಶ. ಕೆಲವು ಕಡೆ ಆ ಭಾಗಗಳಲ್ಲಿ ಒಂದು ಆ ವರ್ಷದ 6 ತಿಂಗಳು ಅಲ್ಲಿ ಹಿಮ ಇರೋದ್ರಿಂದ ಮನುಷ್ಯರು ಓಡಾಡ್ಲಿಕ್ಕೂ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅದನ್ನ ನಿಧಾನವಾಗಿ ಅದಕ್ಕೆ ಸುಮಾರು ತಿಂಗಳಾನ್ಗಟ್ಲೆ ಅಥವಾ ವರ್ಷಾನ್ಗಟ್ಲೆ ತಗೊಂಡು ಆ ಭಾಗವನ್ನ ಅವರು ಆಕ್ರಮಿಸ್ಕೊಂಡಿರ್ತಾರೆ. ಒಮ್ಮೆ ಭಾರತದ ಸೈನ್ಯ ಈ ರೀತಿ ಓಡಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಏನೋ ಅನುಮಾನ ಬಂದು ನೋಡಿದಾಗ ಪಾಕಿಸ್ತಾನದ ಸೈನಿಕರು ಬೇರೆ ಬೇರೆ ಭಾಗಗಳಲ್ಲಿ ಅದನ್ನ ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ ಆ ಕಾರ್ಗಿಲ್ ಪ್ರದೇಶವನ್ನು. ಅದು ಭಾರತದ ಭದ್ರತಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ದೃಶ್ಯ. ಆಗ NDA ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇರುತ್ತೆ ಭಾರತದಲ್ಲಿ. ಆಗ ಅವರು ಎಚ್ಚೆತ್ತುಕೊಂಡು ಸೈನ್ಯವನ್ನ ನೇರವಾಗಿ ಕಾರ್ಗಿಲ್ಗೆ ನುಗ್ಗಿಸ್ತಾರೆ. ಅದು ಸಣ್ಣ ಪ್ರಮಾಣದ ಯುದ್ಧ ಅಂತ ಅನ್ಸಿದ್ರು ಕೂಡ ಅದು ಸಣ್ಣ ಪ್ರಮಾಣದಲ್ಲಿ ಆಗಿರ್ಲಿಲ್ಲ. ಯಾಕೆಂದ್ರೆ ದುರ್ಗಮ ಪ್ರದೇಶ ಅಲ್ಲದೆ ಪಾಕಿಸ್ತಾನದ ಕಡೆಯಿಂದ ಬಂದಂತಹ ಸೈನಿಕರು ಅಥವಾ ಭಯೋತ್ಪಾದಕರು ಆಲ್ರೆಡಿ ಒಳ್ಳೊಳ್ಳೆಯ ಸ್ಥಾನಗಳಲ್ಲಿ, ಒಳ್ಳೊಳ್ಳೆಯ ಜಾಗಗಳಲ್ಲಿ, ಅವರಿಗೆ ಅನುಕೂಲಕರವಾದ ಜಾಗಗಳಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿರ್ತಾರೆ, ಬಂಕರ್ಗಳನ್ನ ತೋಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನ ಎದುರಿಸೋದು ಬಹಳ ಕಷ್ಟ ಆಗುತ್ತೆ. ನೀವು ನಂಬಲ್ಲ, ಇಡೀ ದೇಶ ಆಗ ನಮ್ಮ ಸರ್ಕಾರ ಮತ್ತು ಸೈನ್ಯದ ಪರವಾಗಿ ನಿಲ್ಲುತ್ತೆ ಆ ಕಾರ್ಗಿಲ್. ಯಾಕೆಂದ್ರೆ ಅದು ನೇರ ಯುದ್ಧ ಅಲ್ಲ, ಮೋಸದ ಯುದ್ಧ. ನಮ್ಮ ಜಾಗಕ್ಕೆ ಅವ್ರು ಬಂದಿರೋದು. ಈ ಧೈರ್ಯವನ್ನ ಪಾಕಿಸ್ತಾನದ ಯಾವುದೇ ಚುನಾಯಿತ ಸರ್ಕಾರ ತಗೋತಾ ಇರಲಿಲ್ಲ ಅನ್ಸುತ್ತೆ. ಆದ್ರೆ ಪರ್ವೇಜ್ ಮುಷರಫ್ ಅಂತ ಸೈನ್ಯಾಧಿಕಾರಿಯಾಗಿರೋದ್ರಿಂದ ಆತ ಆ ಬೆಂಬಲವನ್ನ ಕೊಡ್ತಾನೆ. ಅದು ಒಂದು ಮೂರ್ಖ ತೀರ್ಮಾನ. ಯಾಕೆಂದ್ರೆ ಖಂಡಿತವಾಗ್ಲೂ ಯಾವುದೇ ದೃಷ್ಟಿಯಿಂದ ನೋಡಿದಾಗ ಭಾರತದ ವಿರುದ್ಧ ಪಾಕಿಸ್ತಾನ ಸೈನಿಕವಾಗಿ ಅಷ್ಟೊಂದು ಬಲಿಷ್ಠವಾಗಿಲ್ಲ. ಭಾರತ ಎಲ್ಲ ಸಂದರ್ಭದಲ್ಲೂ ಪಾಕಿಸ್ತಾನಕ್ಕಿಂತ ಹೆಚ್ಚು ಮೇಲುಗೈ ಪಡೆದಿದೆ. ಹಾಗೆ 1999 ಇಸ್ವಿಯಲ್ಲಿ ಚೀನಾ ಕೂಡ ಪಾಕಿಸ್ತಾನದ ಜೊತೆ ಈಗಿರುವಷ್ಟು ಬಲಿಷ್ಠವಾದ ಅವರ ಸಂಬಂಧ ಇರಲಿಲ್ಲ. ಭಾರತ ಅಲಿಪ್ತ ನೀತಿ ಅಂತ ಪ್ರಕಾರ ರಷ್ಯಾ ಮತ್ತು ಅಮೆರಿಕದ ಜೊತೆ ಒಂದೇ ರೀತಿಯ ಇತ್ತು. ಆದ್ರೂ ಕೂಡ ಮುಷರಫ್ ಅನ್ನುವ ವ್ಯಕ್ತಿ ಈ ರೀತಿಯ ಧೈರ್ಯವನ್ನ ತಗೊಂಡು ಕಾರ್ಗಿಲ್ ಅಲ್ಲಿ ಬರ್ತಾರೆ. ಆದ್ರೆ ನಮ್ಮ ಸೈನಿಕರು ಖಂಡಿತವಾಗ್ಲೂ ನೋಡಿ, ಅಷ್ಟು ನಮಗೆ ಅವರು ಯಾವುದೇ ರೀತಿಯಲ್ಲೂ ಸ್ಪರ್ಧೆ ಇಲ್ಲ ಅಂದ್ರೂ ಕೂಡ 590ಕ್ಕೂ ಹೆಚ್ಚು ಜನ ನಮ್ಮ ಕಡೆ ಸಾಯ್ತಾರೆ. ಯಾಕೆ ಅಂದ್ರೆ ಅದು ಅಷ್ಟೊಂದು ದುರ್ಗಮ ಪ್ರದೇಶ. ನೀವು ಅಲ್ಲಿ ಹೋಗಿ ಬಂದ್ರೆ ಗೊತ್ತಾಗುತ್ತೆ, ಅದು ಬಹಳ ದುರ್ಗಮ ಪ್ರದೇಶ. ಸೈನಿಕರು ಕೂಡ ಮನುಷ್ಯ. ಆಮೇಲೆ 1999 ನಾನು ಇದನ್ನ ಹೇಳ್ತಾ ಇರೋದು, ಅವಾಗ ಈ ಟೆಕ್ನಾಲಜಿ ಇದೆಯಲ್ಲ, ಈ ಡ್ರೋನ್ಗಳಾಗಲಿ ಅಥವಾ ಇನ್ನೂ ಆ ತರದ ಆಧುನಿಕ ಆಗಿರ್ಲಿಲ್ಲ, ಸ್ಯಾಟಲೈಟ್ಗಳು ಕೂಡ ಅಷ್ಟೊಂದು ಇರಲಿಲ್ಲ. ಅದರಿಂದ ದುರ್ಗಮ ಪ್ರದೇಶದಲ್ಲಿ ಮೊದಲೇ ಆಕ್ರಮಿಸಿಕೊಂಡಿದ್ದಂತಹ ಆ ವ್ಯಕ್ತಿಗಳನ್ನ, ಯಾಕೆಂದ್ರೆ ಅವರು ಬಂಕರ್ ತೋಡ್ಕೊಂಡು ಆಲ್ರೆಡಿ ರೆಡಿ ಇರ್ತಾರೆ ಅವರು. ಈ ಗೆರಿಲ್ಲಾ ವಾರ್ ಇದೆಯಲ್ಲ, ಈ ಗೆರಿಲ್ಲಾ ವಾರು ನೇರವಾದ ಯುದ್ಧ ಆಗೋದಿಲ್ಲ. ಅಲ್ಲಿಗೆ ನೀವು ಟ್ಯಾಂಕರ್ಗಳನ್ನ ನುಗ್ಸಕ್ಕಾಗೋದಿಲ್ಲ. ಅದು ಗೆರಿಲ್ಲಾ ವಾರ್ ಅಲ್ಲಿ ಸಾಮಾನ್ಯವಾಗಿ ಅವರೇ ಅದರಲ್ಲಿ ಮೇಲುಗೈ ಪಡಿತಾರೆ, ಸೈನ್ಯ ಎಷ್ಟೇ ಪ್ರಬಲವಾಗಿದ್ರು. ಅಂತಹ ಸಂದರ್ಭದಲ್ಲಿ ಭಾರತ ಅದರ ವಿರುದ್ಧ ಜಯ ಗಳಿಸುತ್ತೆ. ಆ ದಿವಸವನ್ನೇ ಜುಲೈ 26 ಕಾರ್ಗಿಲ್ ವಿಜಯೋತ್ಸವದ ದಿನ ಅಂತೇಳಿ ಅವತ್ತಿಂದ ಆಚರಿಸ್ತಾರೆ. ಎರಡು ರೀತಿಯ ಅಭಿಪ್ರಾಯಗಳಿದ್ದಾವೆ. ಒಂದು, ಪ್ರಜಾಪ್ರಭುತ್ವ ಬರಕ್ಕೆ ಮೊದಲು ರಾಜರ ಕಾಲದಲ್ಲಿ ಯಾರ್ಯಾರು ಯುದ್ಧಗಳನ್ನ ಗೆಲ್ತಾರೆ ಅದರ ನೆನಪಿಗಾಗಿ ವಿಜಯೋತ್ಸವಗಳನ್ನ ಆಚರಿಸೋದು ಒಂದು ಕಡೆ. ಆದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವೆಲ್ಲರೂ ಅರಿವಿನ ಪ್ರಜ್ಞೆಯ ಮೂಲಕ ಇರೋದ್ರಿಂದ ಒಂದು ಕಡೆ ವಿಜಯೋತ್ಸವದ ಜೊತೆ ಇನ್ನೊಂದು ಕಡೆ ಹುತಾತ್ಮರ ದಿನವನ್ನು ಕೂಡ ನಾವು ಅದೇ ಸಂದರ್ಭದಲ್ಲಿ ನೆನಪಿಸ್ಕೊತಾ ಹೋಗ್ತಾ ಇರಬೇಕಾಗುತ್ತೆ. ಯಾಕೆಂದ್ರೆ ನಾವು ಅನಾವಶ್ಯಕವಾಗಿ ಯಾವನೋ ಒಬ್ಬ ದುಷ್ಟ ವ್ಯಕ್ತಿಯ ಆಕ್ರಮಣಕ್ಕೆ ಬಲಿಯಾಗಿ ಈಗ ನೋಡಿ, ಈಗಲೂ ಎಷ್ಟೋ ಜನ ಬದುಕಿರೋರು ಇದ್ದಾರೆ. ಅದರಲ್ಲಿ 1400 ಜನ ಗಾಯಗೊಂಡಿದ್ದಾರೆ. ಯಾಕೆಂದ್ರೆ ಅಲ್ಲಿನ ಉಷ್ಣಾಂಶ ಅಥವಾ ಅಲ್ಲಿನ ಶೀತ ವಾತಾವರಣ ಇದೆಯಲ್ಲ, ಅದಕ್ಕಾಗ್ಲಿ ಅವರಿಂದ ಬಂದ ಗುಂಡುಗಳಿಗಾಗ್ಲಿ ಎಲ್ಲವೂ ಆ ನಂತರವೇ ಭಾರತ ಮತ್ತೆ ಎಚ್ಚರಿಕೆಯಿಂದ ಈಗಲೂ ಕೂಡ ಸಿಯಾಚಿನ್ನಿಂದ ಹಿಡಿದು ಬೇರೆ ಬೇರೆ ಭಾಗಗಳಲ್ಲಿ ಸೈನ್ಯಗಳನ್ನ ಈಗ, ಯಾಕೆಂದ್ರೆ ಅವರು ನಂಬ್ತಾ ಇಲ್ಲ. ಯಾವಾಗ ಪಾಕಿಸ್ತಾನದವರು ಈ ರೀತಿ ಬೆನ್ನಿಗೆ ಚೂರಿ ಹಾಕಿ ನಮ್ಮ ಅರಿವಿಗೆ ಬರದಂತೆ ಯಾವುದೇ ಮುನ್ಸೂಚನೆ ಕೊಡದಂತೆ ಒಳಗೊಳಗಡೆನೆ ಯಾವಾಗ ಕುತಂತ್ರ ಮಾಡಿದ್ರಲ್ಲ, ಆವತ್ತಿನಿಂದ ಭಾರತದ ಸೈನ್ಯ ಸಿಯಾಚಿನ್ ಅಂತಹ -°C ಇರುವ ಜಾಗದಲ್ಲೂ ಕೂಡ 1000ಕ್ಕೂ ಹೆಚ್ಚು ಸೈನಿಕರನ್ನ ಈ ಕ್ಷಣಕ್ಕೂ ನಾವಲ್ಲಿ ನಿಲ್ಲಿಸಿದ್ದೀವಿ. ನೋಡಿ, ಆಕ್ಚುಲಿ ಅಲ್ಲಿನ ಇನ್ನೂ ಒಂದು ಸಮಸ್ಯೆ ಏನು ಅಂದ್ರೆ, ನೀವು ಆ ಭಾಗದಲ್ಲಿ ಸುಮಾರು 1 ವರ್ಷ ಅಥವಾ 2 ವರ್ಷ ನೀವು ಕೆಲಸ ಮಾಡಿದ್ರೆ ಮುಂದೆ ನೀವು ಅಲ್ಲಿಂದ ಬಂದ ಮೇಲೂ ಕೂಡ ನಿಮ್ಮ ದೇಹದ ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಸೂಕ್ಷ್ಮ ಭಾಗಗಳು ಶಾಶ್ವತವಾದ ಡ್ಯಾಮೇಜ್ಗಳಾಗುವ ಸಾಧ್ಯತೆ ಇರುತ್ತಂತೆ. ಸೊ ಅಂತಹ ಸಂದರ್ಭದಲ್ಲೂ ದೇಶಕ್ಕಾಗಿ ಆ ಸೈನಿಕರು ಪ್ರಾಣವನ್ನ ಕೊಡ್ತಾರೆ ಅಥವಾ ತಮ್ಮ ಪ್ರಾಣವನ್ನ ಒತ್ತೆ ಇಡ್ತಾರೆ. ಯಾಕೆಂದ್ರೆ ಅನಿವಾರ್ಯ ಅದಿಲ್ಲ ಅನ್ನೋದಾದ್ರೆ ನೋಡಿ, ಈಗ ಯಾವಾಗ ಆ ರೀತಿ ಬಂದ್ರು ಈಗಲೂ ನೋಡಿ, ಈಗ ನಮ್ಮ ಅಲ್ಲಿ ಇರುವಂತಹ
ಆಸಿಫ್ ಮುನೀರ್ ಅನ್ನುವ ವ್ಯಕ್ತಿ ಇದಾರಲ್ಲ, ಇವರ ಮನೋಭಾವ ನೋಡಿದ್ರೆ ಹೆಚ್ಚು ಕಡಿಮೆ ಜನರಲ್ ಪರ್ವೇಜ್ ಮುಷರಫ್ ರೀತಿಯಲ್ಲೇ ಇದೆ. ಯಾಕೆಂದ್ರೆ ನೀವು ಎಲ್ಲೂ ನೆಗ್ಲೆಕ್ಟ್ ಮಾಡಲ್ಲ. ಒಂದು ಸಣ್ಣ ನೆಗ್ಲಿಜೆನ್ಸ್ ಕೂಡ ಪೆಹಲ್ಗಾವಲ್ಲಿ ಒಂದು 26 ಜನರ ಎಷ್ಟು ಮಾರಣ ಹೋಮ ಆಗಿತ್ತು. ನಿಮಗೆ ಕಾರ್ಗಿಲ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂದ್ರೆ ಅಂತ ವ್ಯತ್ಯಾಸ ಏನೂ ಇಲ್ಲ. ಅಲ್ಲಿ ಸೈನ್ಯ ಬೇರೆ ತರ ಬಂತು, ಇಲ್ಲಿ ಭಯೋತ್ಪಾದಕರು ಬಂದು ಅವರನ್ನ ಹೊಡೆದ್ರು. ಅಂದ್ರೆ ಇಡೀ ಕಾರ್ಗಿಲ್ ದಿವಸಲ್ಲಿ ನಾವು ಎಲ್ಲ ಕಲಿಬೇಕಾಗಿರೋ ಪಾಠ ಏನು ಅಂದ್ರೆ, ಯಾವುದೇ ಕಾರಣಕ್ಕೆ ನಾವು ಶತ್ರುಗಳನ್ನ ಯಾವ ಸಂದರ್ಭದಲ್ಲೂ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾಶ್ಮೀರ ವಿಷಯ ಇದೆಯಲ್ಲ, ಕಾಶ್ಮೀರ ವಿಷಯ ಖಂಡಿತವಾಗ್ಲೂ ಅದು ಮುಗಿದ ಅಧ್ಯಾಯ. ಪಾಕಿಸ್ತಾನ ಈಗಿರುವ ಪರಿಸ್ಥಿತಿಯಲ್ಲಿ ಅವರ ದೇಶವನ್ನ ಮತ್ತು ಭಾರತ ಪಾಕ್ ಆಕ್ಯುಪೈ ಕಾಶ್ಮೀರ ಆ ಭಾಗಗಳನ್ನ ನೋಡಿಕೊಂಡು ಅವರ ದೇಶ ಆರ್ಥಿಕವಾಗಿ ಮುಂದುವರಿಯೋದನ್ನ ನೋಡ್ಬೇಕೆ ಹೊರತುನು ಅವ್ರಿಗೆ ಈಗ ನಾವು ಸ್ವತಂತ್ರವಾಗಿ ಕಾಶ್ಮೀರ ನಮ್ಮ ದೇಶಕ್ಕೆ ಬಂದು 77 ವರ್ಷ ಆಗೋಗಿದೆ, ಅದ್ರ ಜೊತೆ ನಮ್ದು ಒಳ್ಳೆ ಸಂಬಂಧ ಇದೆ, ನಾವು ಅದನ್ನ ಬಹಳ ಇಂಪ್ರೂವ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಈಗಲೂ ಕೂಡ ನಮಗೆ ನಾವು ಕಾಶ್ಮೀರದ ಒಂದು ಭಾಗ ಬೇಕು ಅಂತ ಪಾಕಿಸ್ತಾನ ಕೇಳೋದೆ ಒಂದು ಹುಚ್ಚುತನ. ಸೊ ಈ ಕಾರ್ಗಿಲ್ ದಿವಸದಲ್ಲಿ ಅವರು ಕೂಡ ಅವರ ದೇಶದ ಜನ ಮತ್ತು ಸೈನ್ಯ ಮತ್ತು ಅಲ್ಲೂ ಈಗ ಈ ಸದ್ಯಕ್ಕೆ ಪ್ರಜಾಪ್ರಭುತ್ವ ಇದೆ, ಅಲ್ಲೂ ಕೂಡ ಅವರು ನಿರ್ಧಾರ ಮಾಡಬೇಕು, ನಮಗೆ ಕಾಶ್ಮೀರ ವಿಷಯ ಬೇಕಾಗಿಲ್ಲ. ಭಾರತ ನೋಡಿ, ಕಾಶ್ಮೀರ ವಿಷಯ ಒಂದು ಬಿಟ್ರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಅಂತಹ ದೊಡ್ಡ ಯಾವುದೇ ರೀತಿಯ ವಿವಾದಗಳೇನೂ ಇಲ್ಲ. ಸೊ ವ್ಯಾಪಾರ, ವಹಿವಾಟು, ಕಮ್ಯುನಿಕೇಶನ್, ನಮ್ಮಲ್ಲಿ ಇರುವಂತಹ ದೊಡ್ಡ ದೊಡ್ಡ ತಂತ್ರಜ್ಞಾನ, ಸಾಫ್ಟ್ವೇರ್ ಅನ್ನ ಪಾಕಿಸ್ತಾನ ಈ ಕಾಶ್ಮೀರ ವಿಷಯವನ್ನ ಸಾಲ್ವ್ ಮಾಡಿಕೊಂಡು ನಮ್ಮಿಂದ ಅವರು ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಂಡು ತುಂಬಾ ಚೆನ್ನಾಗಿ ಬೆಳಿಬಹುದು. ಅಲ್ಲೂ ಕೂಡ ಪ್ರವಾಸೋದ್ಯಮವನ್ನ ಖಂಡಿತ ಇದು ಮಾಡ್ಬೋದು. ಭಾರತ ಇಡೀ ವಿಶ್ವಕ್ಕೆ ಈಗ ಒಂದು ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹಳ ಮುಂದುವರಿದಿದೆ. ಅದನ್ನ ಪಾಕಿಸ್ತಾನ ಉಪಯೋಗಿಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಅದು ಬೆಳವಣಿಗೆ ಆಗ್ಲಿಕ್ಕೆ ಬಹಳ ಸಾಧ್ಯತೆ ಇದೆ. ಆದ್ರೆ ಆ ಕಾಶ್ಮೀರ ಇಶ್ಯೂ ಇಂದ ಈ ಕಾರ್ಗಿಲ್ ಯುದ್ಧ ಏನಿದೆ ಅದರಲ್ಲಿ ನಾವು ಜಯ ಗಳಿಸಿದ ನಂತರ ಕೂಡ ಪಾಕಿಸ್ತಾನ ಇನ್ನೂ ಅದರಿಂದ ಪಾಠ ಕಲಿದೇ ಇಲ್ಲ. ಆ ಯುದ್ಧದಲ್ಲಿ ಅಲ್ಲೇ ಅವರು ಇನ್ನೂ ಮಾಡ್ತಾ ಇದ್ದಾರೆ. ಅದು ಏನೇ ಆಗಲಿ, ಮೊದಲನೇದಾಗಿ ಭಾರತ ಸೈನ್ಯ ಆ ಕಾರ್ಗಿಲ್ ಯುದ್ಧವನ್ನ 1999 ಜುಲೈ 26 ಗೆದ್ದಿದ್ದಕ್ಕೆ ಅವ್ರನ್ನ ಅಭಿನಂದಿಸ್ತೀವಿ. ಅದೇ ಸಂದರ್ಭದಲ್ಲಿ ಆಗ ಹುತಾತ್ಮರಾದ ಮತ್ತು ಇನ್ನೂ ಗಾಯಗೊಂಡಿರುವ ಎಲ್ಲರಿಗೂ ಕೂಡ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಎಲ್ಲರಿಗೂ ಕಾರ್ಗಿಲ್ ವಿಜಯ ದಿವಸದ ಶುಭಾಶಯಗಳು.